ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಯಾರು? ಪಕ್ಷದಲ್ಲಿ ಈವರೆಗೆ ನಡೀತಾ ಬಂದಿರುವ ಬೆಳವಣಿಗೆಗಳನ್ನು ನೋಡಿದರೆ ಅದಕ್ಕೊಂದು ಹೈಕಮಾಂಡ್ ಇದ್ದಾರೆ ಅಂತ ನಿಮಗೆ ಅನ್ನಿಸ್ತದೆಯಾ? ಹಾಗಿದ್ದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಯಾರು ಅಂತ ಕಾಂಗ್ರೆಸ್ನವರು ಮಾತ್ರ ಅಲ್ಲ, ರಾಜಕೀಯ ಗೊತ್ತಿಲ್ಲದವರು ಹೇಳುವ ಹೆಸರು ರಾಹುಲ್ ಗಾಂಧಿ. ಇಂತಹ ರಾಹುಲ್ ಗಾಂಧಿ ಪಕ್ಷದ ವಿಷಯದಲ್ಲಿ ಯಾವುದಾದರೂ ಗಟ್ಟಿ ನಿರ್ಧಾರ ಈವರೆಗೆ ತೆಗೆದುಕೊಂಡದ್ದು ಯಾರಾದರೂ ಕಂಡಿದ್ದಾರಾ ಎಂಬ ಪ್ರಶ್ನೆ ಬಂದರೆ ನೋ ಅಂತ ಉತ್ತರ ಸಿಗ್ತಾ ಇದೆ. ಹೆಚ್ಚು ಕಡಿಮೆ ಕಳೆದ 1 ವರ್ಷದಿಂದ ನಾನೇ ಮುಖ್ಯಮಂತ್ರಿ ಎಂಬ ಹಗ್ಗಜಗ್ಗಾಟ ಕರ್ನಾಟಕದಲ್ಲಿ ನಡೀತಾ ಇದೆ. ನಾನು ಇದನ್ನು ಸರಿ ಮಾಡ್ತೇನೆ ಅಂತ ರಾಹುಲ್ ಗಾಂಧಿ ಈವರೆಗೆ ಹೇಳಿಲ್ಲ. ಆ ವಿಷಯದಲ್ಲಿ ಕೆಲಸವನ್ನು ಮಾಡಿದ್ದು ಈವರೆಗೆ ನಾವು ಕಂಡಿಲ್ಲ. ನಾಯಕತ್ವ ಬದಲಾವಣೆ ವಿಚಾರವಾಗಿ ರಾಹುಲ್ ಗಾಂಧಿ ತೀರ್ಮಾನ ಮಾಡಬೇಕೆಂದು ಸಿದ್ದರಾಮಯ್ಯ ಪದೇ ಪದೇ ಹೇಳಿದ್ದಾರೆ. ಮೊನ್ನೆಯಷ್ಟೇ ಸಿದ್ದರಾಮಯ್ಯ ಹೇಳ್ತಾ ಇರೋದು ರಾಹುಲ್ ಗಾಂಧಿ ಇದಕ್ಕೆ ನಿರ್ಧಾರ ಮಾಡಬೇಕಾದವರು ಅಂತ. ಹೀಗಿದ್ದರೂ ರಾಹುಲ್ ಗಾಂಧಿ ಮಾತ್ರ ತಟಸ್ಥರಾಗಿದ್ದಾರೆ. ನವೆಂಬರ್ ಕ್ರಾಂತಿ ಮುಂದುವರೆದು ಈಗ ಜನವರಿಯಲ್ಲಿ ಬದಲಾವಣೆ ನಿಶ್ಚಿತ ಅಂತ ಹೇಳುವ ಚರ್ಚೆ ನಡೀತಾ ಇದೆ. ಇಂದು ಮುಂದು ನಾನೇ CM ಅಂತ ಸಿದ್ದರಾಮಯ್ಯ ವಿಧಾನಸಭೆಯಲ್ಲಿ ಹೇಳಿಯಾಗಿದೆ. ಒಪ್ಪಂದ ಆಗಿದೆ ಅಂತ DK ಶಿವಕುಮಾರ್ ವಿಧಾನಸಭೆಯ ಹೊರಗೆ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ನಡೆದರೂ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮಾತ್ರ ಮೌನ. ರಾಹುಲ್ ಗಾಂಧಿಯ ಈ ಮೌನವೇ ಈಗ ಸಮಸ್ಯೆಯಾಗಿ ಕಾಡ್ತಾ ಇದೆ. ಪ್ರಧಾನಿ ಮೋದಿಯವರನ್ನು NDA ಆಡಳಿತವನ್ನು ಹಿಗ್ಗಾಮುಗ್ಗಾ ತರಾಟೆಗೆತ್ತಿಕೊಳ್ಳುವ, ಅದಕ್ಕಾಗಿ ಅಧ್ಯಯನ ನಡೆಸುವ ರಾಹುಲ್ ಗಾಂಧಿ ಪಕ್ಷದ ಸಂಘಟನೆ ವಿಷಯದಲ್ಲಿ ಆ ಮಟ್ಟಿನ ಆಸಕ್ತಿ ಯಾಕೆ ತೋರ್ತಾ ಇಲ್ಲ? ಈಗಿರುವ ಮುದುಕರನ್ನು ಇಟ್ಟುಕೊಂಡು ಪಕ್ಷ ಕಟ್ಟಲು ಸಾಧ್ಯವಿಲ್ಲ ಎಂಬ ಧಾಟಿಯಲ್ಲಿ ಬಹಳ ಹಿಂದೆ ರಾಹುಲ್ ಗಾಂಧಿ ಹೇಳಿದರು. ಇತ್ತೀಚೆಗೆ ಗುಜರಾತ್ನಲ್ಲಿ ಪಕ್ಷದ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡುತ್ತಾ ಪಕ್ಷದಲ್ಲಿ BJP ಮನಸ್ಥಿತಿಯವರು ಬಹಳಷ್ಟು ಜನ ಇದ್ದಾರೆ ಅಂತ ಹೇಳಿದರು. ಆದರೆ ಅಂಥವರನ್ನು ಹುಡುಕುವ ಮತ್ತು ಅವರನ್ನು ಹೊರಹಾಕುವ ಯಾವ ಕೆಲಸ ಈವರೆಗೆ ಆಗಿಲ್ಲ, ನಡೆದಿಲ್ಲ. ಇನ್ನು ಕರ್ನಾಟಕ ರಾಜ್ಯದ ವಿಷಯಕ್ಕೆ ಬರೋದಾದರೆ, ಯಾಕೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಮಧ್ಯದ ತಾಕಲಾಟವನ್ನು ತಡೆಯಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಪಕ್ಷದ ಹೈಕಮಾಂಡ್ ಎನಿಸುವ ರಾಹುಲ್ ಗಾಂಧಿಗೆ? ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂದರೆ, ನಿನ್ನೆಯಷ್ಟೇ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ, ಇದು ನನ್ನಿಂದ ಸಾಧ್ಯವಿಲ್ಲ. ಹೀಗಂತ ಮಲ್ಲಿಕಾರ್ಜುನ ಖರ್ಗೆ ಕೈ ಎತ್ತಿಬಿಟ್ಟಿದ್ದಾರೆ. ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಉನ್ನತ ಸ್ಥಾನದಲ್ಲಿರುವವರೇ ಇಂತಹ ಅಸಹಾಯಕತೆ ವ್ಯಕ್ತಪಡಿಸಿದರೆ ಇನ್ನು ಕಾರ್ಯಕರ್ತರ ಪಾಡೇನು? ಇನ್ನು ಸಿದ್ದರಾಮಯ್ಯರ ವಿಷಯಕ್ಕೆ ಬಂದು ಅವರ ವಿಷಯದಲ್ಲಿ ಮಾತ್ರ ಮಾತನಾಡೋದಾದರೆ, ಸಿದ್ದರಾಮಯ್ಯ ಅಹಿಂದ ನಾಯಕ ಮತ್ತು ಕಾಂಗ್ರೆಸ್ ಹೊರತಾಗಿಯೂ ರಾಜ್ಯದಲ್ಲಿ ಕಾಣುವ ಏಕೈಕ ಮಾಸ್ ಲೀಡರ್. ಏಕಾಏಕಿ ಇವರ ನಾಯಕತ್ವವನ್ನು ಬದಲಾವಣೆಗೆ ಕೈ ಹಾಕಿದರೆ ಪಕ್ಷದ ಮೇಲೆ ಪರಿಣಾಮ ಬೀರಲಿದೆ ಎಂಬ ಆತಂಕ ಎಲ್ಲರಲ್ಲೂ ಇದೆ. ಪಕ್ಷ ಅಧಿಕಾರದಲ್ಲಿರುವ 3 ರಾಜ್ಯಗಳ ಪೈಕಿ ಕರ್ನಾಟಕದಲ್ಲಿ ಮಾತ್ರ OBC CM ಸಿದ್ದರಾಮಯ್ಯ ಇರೋದು. ಈಗ ಬದಲಾವಣೆ ಮಾಡಿದರೆ ಮುಂದಿನ ಚುನಾವಣೆಯಲ್ಲಿ ಮಣ್ಣು ಮುಕ್ಕಬೇಕಾಗಬಹುದು ಎಂಬ ಭಯ ಹೈಕಮಾಂಡ್ಗೆ ಕಾಡ್ತಾ ಇದೆಯಾ? ಇದು ನಾನು ಹೇಳ್ತಾ ಇರೋದಲ್ಲ, ಪಕ್ಷದ ನಾಯಕರ ಲೆವೆಲ್ನಲ್ಲಿ ನಡೀತಿರುವ ಚರ್ಚೆ. ಸಿದ್ದರಾಮಯ್ಯರವರ ನಾಯಕತ್ವದ ಬಗ್ಗೆ ರಾಹುಲ್ ಗಾಂಧಿ ಬಹಳ ಒಲವು ಹೊಂದಿದ್ದಾರೆ. ಇದೇ ಕಾರಣದಿಂದಾಗಿ ಅವರು DKಶಿಗೆ ಭೇಟಿಯ ಅವಕಾಶ ಕೊಡ್ತಾ ಇಲ್ಲ ಎನ್ನುವರು ಕಾಂಗ್ರೆಸ್ನಲ್ಲಿ ಸಿಗ್ತಾ ಇದ್ದಾರೆ. ಬಾರಿ ದೆಹಲಿಗೆ ಹೋಗಿ DKಶಿ ಬರಿಗಲ್ಲಿ ಬರ್ತಾ ಇರೋದು ನೋಡಿದರೆ ಹಾಗೇ ಅನ್ನಿಸ್ತಾ ಇದೆ. DKಶಿಯ ಸೈದ್ಧಾಂತಿಕ ನಿಲುವಿನ ಬಗ್ಗೆಯೂ ಕೂಡ ಅಪಸ್ವರ ಇದೆ. ಇವರು ಅಮಿತ್ ಶಾ ಅವರೊಂದಿಗೆ ಸದ್ಗುರು ಜಗ್ಗಿ ವಾಸುದೇವರವರ ಜೊತೆಯಲ್ಲಿ ವೇದಿಕೆ ಹಂಚಿಕೊಂಡಿದ್ದಾರೆ. ಯಾರು? DK ಶಿವಕುಮಾರ್. ಕುಂಭಮೇಳದಲ್ಲಿ ಭಾಗಿಯಾಗಿ ಅದಕ್ಕೆ ಗುಣಗಾನ ಮಾಡಿದ್ದು ಕೂಡ ಕಂಡಿದ್ದೇವೆ. RSS ಗೀತೆಯನ್ನು ಸದನದಲ್ಲಿ ಹಾಡಿರುವುದು ಮತ್ತು ಬೆಂಗಳೂರು ಅಭಿವೃದ್ಧಿ ವಿಚಾರದಲ್ಲಿ ಉದ್ಯಮಿಗಳು ಇವರ ವಿಷಯದಲ್ಲಿ ಅಪಸ್ವರ ಎತ್ತಾ ಇರೋದು, ಇದೆಲ್ಲ DKಶಿಗೆ ಮುಖ್ಯಮಂತ್ರಿಯ ಅವಕಾಶ ಮಾಡಿಕೊಡೋದು ಬೇಡ ಅನ್ನೋದಕ್ಕೆ ಕಾರಣ ಇರಲೂಬಹುದು. ಆದರೆ ಅದನ್ನು ನಾನು ಸ್ಪಷ್ಟತೆ ಅಂತ ಹೇಳೋದಿಲ್ಲ. ಇನ್ನು ಮಹತ್ವದ ವಿಷಯ ಏನಂದರೆ, ಅಧಿಕಾರ ಹಂಚಿಕೆಯ ನಿರ್ಧಾರದ ಸಭೆ ನಡೆದಿತ್ತ. ಯಾಕಂದರೆ ಸಿದ್ದರಾಮಯ್ಯ DKಶಿ ಇದರಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ದಿಶೆಯಲ್ಲಿ 2.5 ವರ್ಷದ ಹಿಂದೆ ಸಭೆ ನಡೀತಲ್ಲ ಅಧಿಕಾರಕ್ಕೆ ಬಂದ ಹೊಸತರಲ್ಲಿ, ಆಗ ಆ ಸಭೆಯಲ್ಲಿ ರಾಹುಲ್ ಗಾಂಧಿ ಇದ್ದರ? ಈಗ ಬರುತ್ತಿರುವ ಮಾಹಿತಿ ಏನಂದರೆ, ಅಧಿಕಾರ ಹಂಚಿಕೆಯ ಬಗ್ಗೆ ರಾಹುಲ್ ಗಾಂಧಿ ಎದುರು ಚರ್ಚೆಯೇ ನಡೆದಿಲ್ಲ ಅಂತ. ಹೌದು, ಕಾಂಗ್ರೆಸ್ ಮೂಲಗಳು ಹೇಳ್ತಾ ಇರೋದು. ಅಂದರೆ AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್, ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಹಾಗೆ ದಕ್ಷಿಣ ಕರ್ನಾಟಕದ ಉಸ್ತುವಾರಿ ಸುರ್ಜೇವಾಲಾ ಇವರು ಮಾತ್ರ DKಶಿಗೆ ಈ ಭರವಸೆಯನ್ನು ನೀಡಿದರು. ಆಗ ನೀವು ಮಾತು ಕೊಟ್ಟಿದ್ದೀರಿ, ಈಗ ನೀವೇ ನೋಡಿಕೊಳ್ಳಿ ಎಂದು ರಾಹುಲ್ ಗಾಂಧಿ ಜಾರಿಕೊಳ್ತಾ ಇದ್ದಾರಾ? ಹಾಗಂತ ಕಾಣ್ತಾ ಇದೆ. ಪಕ್ಷದ ಹೈಕಮಾಂಡ್ ಎನಿಸುವ ವ್ಯಕ್ತಿ ಹೀಗೆ ಜಾರಿಕೊಂಡು ಹೋಗಬೇಕಾ? ನಿರ್ಧಾರ ತೆಗೆದುಕೊಳ್ಬಾರ್ದಾ?